ಪ್ರಭು ಯೇಸು ಕ್ರಿಸ್ತನವರ ನಾಮದಲ್ಲಿ ಎಲ್ಲರಿಗೆ ವಂದನೆಗಳು. ಪ್ರಾರ್ಥನೆ ಶಕ್ತಿ ಬಗ್ಗೆ ನಾವು ಮಾತಾಡಿಕೊಳ್ಳೋಣ. ಒಂದು ಪುಟ್ಟ ಹಳ್ಳಿಯಲ್ಲಿ ಆಶ್ರಿತ ಎಂಬ ಬಡವ ಯುವತಿ ವಾಸಿಸುತ್ತಿದ್ದಳು. ಆಕೆಯ ತಂದೆ ಆರೋಗ್ಯ ಸರಿ ಇರಲಿಲ್ಲ. ಹಾಗಾಗಿ ಆಕೆಯ ಮನೆ ನಡೆಸಲು ಬಹಳ ಕಷ್ಟಪಡುತ್ತಿದ್ದಳು. ಆ ಊರಿನಲ್ಲಿ ಕುಡಿಯುವ ನೀರಿಗೆ ತೀರುವ ಅಭಾವವಿತ್ತು. ಗ್ರಾಮದವರೇ ಎಲ್ಲರೂ ನಿರಾಶೆಗೊಂಡಿದ್ದರು. ಆಶ್ರಿತ ಸಹ ಭಯಪಟ್ಟಳು. ಆದರೆ ಆಕೆ ಬೈಬಲ್ ಓದುತ್ತಿದ್ದಳು. ನಿಮ್ಮ ನಂಬಿಕೆ ಸಾಸಿವೆ ಕಾಳಿಯಷ್ಟಿದ್ದರೂ ಬೆಟ್ಟವನ್ನು ಕದಲಿಸಬಹುದು ಎಂಬ ಮಾತು ಆಕೆಗೆ ನೆನಪಾಯಿತು. ಆ ರಾತ್ರಿ ಆಕೆ ಬಾವಿಯ ಬಳಿ ಬಹಳ ಶಾಂತವಾಗಿ ಮನಪೂರ್ವಕವಾಗಿ ದೇವರನ್ನು ಪ್ರಾರ್ಥಿಸಿದಳು. ದೇವರೇ, ನಮಗೆ ನೀರು ಬೇಕು, ಈ ಹಳ್ಳಿಯನ್ನು ಕಾಪಾಡು. ಮರುದಿನ ಬೆಳಗ್ಗೆ ಆಶ್ರಿತ ಬಾವಿಯ ಬಳಿಗೆ ಹೋಗಿ ನೋಡಿದಾಗ ಒಂದು ಪಾವಡ ಬತ್ತಿ ಹೋಗಿದ್ದ ಬಾವಿಯಲ್ಲಿ ಶುದ್ಧ ನೀರು ಉಕ್ಕಿ ಹರಿಯುತ್ತಿತ್ತು. ಗ್ರಾಮದವರೆಲ್ಲರೂ ಆಶ್ಚರ್ಯಚಕಿತರಾದರು. ಆಶ್ರಿತ ನಕ್ಕು, ಪ್ರತಿ ಸಮಸ್ಯೆಗೆ ಉತ್ತರ ಇರುತ್ತದೆ. ಅದು ನಮ್ಮ ಚಿಕ್ಕ ಪ್ರಾರ್ಥನೆಯಲ್ಲಿ ಮತ್ತು ದೊಡ್ಡ ಪ್ರಾರ್ಥನೆಯಲ್ಲಿ ಇದೆ ಎಂದು ಹೇಳಿದಳು. ಈ ಸ್ಟೋರಿಯ ನೀತಿ, ಸಂದರ್ಭಗಳು ಎಷ್ಟೋ ಕಷ್ಟವಾಗಿದ್ದರೂ ನಂಬಿಕೆಯಲ್ಲಿ ಮಾಡುವ ಚಿಕ್ಕ ಪ್ರಾರ್ಥನೆಯೂ ಸಹ ಪವಾಡಗಳನ್ನು ಮಾಡಬಲ್ಲದು. ಆಮೆನ್.